ನಾವು ಇವತ್ತು ಹೋಗ್ತಾ ಇರೋದು NS50 ಸೀದಾ ಇಳಕಲ್ಗೆ ಹೋದ್ವಿ. ಇಳಕಲ್ಲಿಂದ ಸೀದಾ ಬಸವೇಶ್ವರ ಸರ್ಕಲಿಂದ ಬಸವಣ್ಣ ನೋಡ್ಕೊತ ಹಾಗೆ ಮುಂದೆ ಸಾಗ್ತಾ ನಾವು ಇಳಕಲ್ ಬಸ್ ಸ್ಟ್ಯಾಂಡ್ ನೋಡಿ ಹಾಗೆ ಮುಂದೆ ಹೋಗ್ತಾ ನಾವು ಕಂಠಿ ಸರ್ಕಲಲ್ಲಿ ನಮ್ಮ ಮಾಜಿ ಮುಖ್ಯಮಂತ್ರಿಗಳ ಕಂಠಿಯವರ SR ಕಂಠಿಯವರ ಮೂರ್ತಿಯನ್ನು ನೋಡಿಕೊಂಡು ಸೀದಾ ನಾವು ನೇಕಾರ ಕಾಲೋನಿಗೆ ಹೋದ್ವಿ. ಶರಣಾರ್ಥಿಗಳೇ, ನಾನು ನಿಮ್ಮ ಕಿರಣ್ ಕನ್ನಡಿಗೆ ಮಾಡ್ತೇವೆ. ನಮಸ್ಕಾರಗಳು. ನಾವು ಇವತ್ತು ಬಂದಿರೋದು ಸೀರೆಗೆ ಪ್ರಸಿದ್ಧವಾದಂತ ಇಳಕಲ್ ನಗರಕ್ಕೆ. ಈ ಇಳಕಲ್ ನಗರಕ್ಕೆ ಮೊದಲಿಗೆ ಬಂದಿದ್ದು ಸೀರೆ ಆದ್ರೂ ನಂತರ ಬಂದಿದ್ದು ಗ್ರಾನೈಟ್ಸ್. ಹಾಗಾಗಿ ನಾವು ಇವತ್ತು ಇಳಕಲ್ ಸೀರೆ ಎಷ್ಟು ಪ್ರಸಿದ್ಧವಾಗಿದೆ ಅಂತ ನೋಡೋಣ. ಹಾಗಾಗಿ ನಾವು ಇವತ್ತು ಬಂದಿರೋದು ಒಬ್ಬ ಇಳಕಲ್ಲಿನ ಹಿರಿಯ ನಾಗರಿಕರ ನೇಯ್ತಕ್ಕಂತ ಒಂದು ಕುಟುಂಬಕ್ಕೆ. ಬನ್ನಿ, ಅವ್ರು ಏನ ತಿಳ್ಕೊಳ್ಳೋಣ, ಅವ್ರು ಇನ್ನೂ ಹೆಚ್ಚಿನ ಮಾಹಿತಿ ಕೊಡ್ತಾರ. ಬನ್ನಿ. ನಮಸ್ಕಾರ ಗುರುಗಳ. ನಮಸ್ಕಾರ ರೀ, ಹೇಳ್ರಿ. ಏನ್ ಮಾಡತ್ರಿಯಪ್ಪ? ಇದು ನಮ್ಮ ನೇಕಾರಿಕೆ ಅಂತೇಳಿ ಒಂದು ಕೈಮಗ್ಗ ನೇಯ್ತಾ ಇದ್ವಿ. ಹೆಂಗೈತ್ರಿ ನಿಮ್ ಕಡೆ ಬಿಸಿಲೆಲ್ಲ? ಬಿಸಿಲು ಬಾಳ ಐತ್ರಿ. ಬಿಸಿಲು ಬಾಳ ಈಸತೆ ಇನ್ನೆಲ್ಲ ಕಾಣದಂತ ಬಿಸಿಲು ಹೆಚ್ಚಾಗಿದೆ. ಅದರಿಂದ ಬಿಸಿಲಿನ ತಾಪ ಬಾಳ ಐತಿ ನಮ್ಮಲ್ಲಿ. ಹೆಂಗ್ ನಡೀಬೇಕತ್ರಿ ಮತ್ತೆ ವ್ಯಾಪಾರ ಎಲ್ಲ? ವ್ಯಾಪಾರ ಬಾಳ ಮಂದಗತಿ ಐತಿ. ಅಷ್ಟೇ ನಮ್ ನೇಕಾರ ಯಾವತ್ತಿಗೂ ಇಷ್ಟೇ. ಆದ್ರ ಬಾಳ ರ್ಯಾಪಿಡ್ ಕಡಿಮೆ ನಮ್ಮಲ್ಲಿ. ಏನ್ ಮಾಡಕ್ಕಾಗ ದೇವ್ರ ಒಳ್ಳೆ ಮಾಡ್ತಾರ ಮುಂದಿನ. ಮತ್ತ ಹೆಂಗ ಶುರು ಮಾಡಿದ್ದ ಎಲ್ಲಿಂದ ಮಾಡಿದಿರ್ತದೆ? ನಮ್ಮದು ನೇಯೋದು ಅಂದ್ರ ನಾವು 16-17 ವರ್ಷಕ್ಕನ ಈ ಒಂದು ಕೈಮಗ್ಗ ನೇಯೋದು ಮಾಡಕತ್ತೀವಿ. ನಂತರ ಇದರ ಮೂಲ ಉದ್ದೇಶ ನೇಕಾರಿಕೆ ಎಲ್ಲಿದ್ದು ಬಂತು ಅಂದ್ರೆ ದೇವಾಂಗ ಸಮಾಜ, ದೇವಾಂಗ ಮುನಿಗಳು ಅಂತೇಳಿ, ಆನಂತರ ಜೀವೇಶ್ವರ ಗುರುಗಳು ಅವ್ರು ಏನದಾರಲ್ಲ ಅಂತವ್ರಲಿದ್ದ ಇದು ಸನಾತನ ಒಂದು ಕೈಮಗ್ಗದ ಯೋಜನೆ ಇದು. ಅವ್ರು ಮಾಡಿದಂತ ಶರಣರು, ಆನಂತರ ಸಂತ ಶಿಸ್ರಾಳ ಶರೀಫರು, ಜೇಡ್ರ ದಾಶಿಮಣಿಯರು, ಅವರೆಲ್ಲ ಮಹಾನ್ ಶರಣರು ಈ ಉದ್ಯೋಗವನ್ನು ಮಾಡಿ ಶ್ರೀರಾಮ ಅಂತೇಳಿ ಅವರು ಭಗವಂತ ಭಕ್ತಿಲಿದ್ದ ನೇಯ್ದವ್ರವ್ರು. ಅವರು ಒಂದು ಮೂಲದಿಂದ ಬಂದಂತ ಒಂದು ಉದ್ಯೋಗ. ಇವತ್ತಿನ ದಿವಸ ಕೂಡ ನಾವು ಇದನ್ನ ಮುಂದುವರ್ಸ್ಕೊಂಡು ಹೋದ್ವಿ. ಶರಣರ ಆಶೀರ್ವಾದ. ಇದರಲ್ಲಿ ಏನು ಹೆಚ್ಚಿನ ಪ್ರಾಫಿಟ್ ಸಿಗೋದಿಲ್ಲ. ಸುಮ್ನೆ ಏನಪ್ಪಾ ದುರ್ಚಟ ಇಲ್ಲ, ಸುಮ್ನೆ ನಾವು ನೇಯ್ದಷ್ಟ ಮಜೂರಿಯಲ್ಲಿ ನಾವು ಮುಂದುವರ್ಸ್ಕೊಂಡು ಹೋಗ್ತಕ್ಕಂತ ಒಂದು ಉದ್ಯೋಗ. ನೀವ್ ಯಾವಾಗಿಂದ ಸ್ಟಾರ್ಟ್ ಮಾಡಿದ್ರಿ ಇದನ್ನೆಲ್ಲ? ನಾವು 16 ವರ್ಷದಿಂದ ಚಾಲೂ ಮಾಡಿದ್ವಿ. ಸುಮಾರು ಒಂದೀಗ 30-40 ವರ್ಷಗಳಾಗುತ್ತೆ. ನಿಮ್ ಹಿರಿಯರೆಲ್ಲ ಇದನ್ನ ಸ್ಟಾರ್ಟ್ ಮಾಡಿದ್ರಲ್ಲ? ನಮ್ಮ ತಾತ ಮುತ್ತ. ಒಂದ್ಸೀರೆ ನೇಯ್ಬೇಕಾದ್ರೆ 3 ದಿವಸ 3 ದಿನಗಳು ಹಾಕವು. ಪೌರ್ಣಮಕ್ಕಾದ್ರೆ 2 ಹಾಕವ್ ದಿನ. ಈ ಮಿಷನ್ 2 ದಿನ ಹಾಕವು. ಇದು 3 ದಿನ. ಆದ್ರೆ ಇದಕ್ಕೆ ವ್ಯಾಲ್ಯೂ ಇದ್ದಷ್ಟು ಅದಕ್ಕ ಇಲ್ಲ. ಇದು ಕೈಮಗ್ಗ ಅಂತಕ್ಕಂಥನೇ ಬಹಳ ವ್ಯಾಲ್ಯೂ ಇರ್ತಕ್ಕಂತ. ಯಾರ ಕೈಮಗ್ಗ ಸೀರೆ ಅಂದ್ರೆ ಬಹಳ ಬೆಲೆ ಕೊಡ್ತಾರೆ. ಇಳಕಲ್ ಸೀರೆ ಯಾವಾಗ ಬಂತು ಇಳಕಲ್ಗೆ? ಇದು ಯಾವಾಗ ಬಂತು ಅನ್ನೋದಕ್ಕಿಂತ ನಾ ಹೇಳಿದ್ನಲ್ಲ ಆಗಲೇ, ಸಂತ ಶಿಸ್ರಾಳ ಶರೀಫರು, ಜೇಡಿಂ ದಾಶಿವನವ್ರವರು, ಅವರೆಲ್ಲ ಶರಣರ ಕಾಲಕ್ಕ ಇದು ಅವಾಗ ಇಳಕಲ್ ಯಾವಾಗ ಬಂತ್ರಿ ಇದು? ಇಳಕಲ್ಲಿಗೆ ಬಹಳ ಸುಮಾರು ನಮ್ಮ ತಾತ ಮುತ್ತಾತ ಕಾಲದಿಂದನ ಇದು ಆರಂಭ ಆಗೈತಿ. ಇದು ಇವಾಗ ಬಂದತ್ ಅನ್ನಕ್ ಆಗಲ್ಲ. ಆದ್ರೆ ಬಹಳ ಹಳೆ ಇಳಕಲ್ ಸೀರೆ ಅಂದ್ರೆ ಇಡೀ ನಮ್ಮ ಮೋದಿಯವ್ರು ಹೇಳ್ದಂಗೆ ಬಹಳ ಪ್ರಸಿದ್ಧವಾದ. ಅವ್ರ ಮನೆ ನೇಕಾರ ದಿನಾಚರಣೆ ಒಂದು ಜಾರಿ ತಂದ್ರಲ್ಲ, ಬಹಳ ಅದ್ಭುತವಾದ ಕೆಲಸ. ಇದೆಲ್ಲ ಮೋದಿ ಅವ್ರು ಕೂಡ ಹೌದೌದು. ಇಳಕಲ್ ಸೀರೆ ಕೂಡ ಮೊನ್ನೆ ಸೀತಾರಾಮ ಮೇಡಮ್ ಅವ್ರು ಕೂಡ ಇದ ಲೋಕಸಭೆಯೊಳಗ ಅವ್ರ ನಮ್ಮದೇ ಆದಂತ ರಾಷ್ಟ್ರಪತಿಯವರು ಕೂಡ ಕೊಟ್ಟಿದ್ದಾರೆ. ಅದಕ್ಕೆ ಈಗ ದೇಶದೊಳಗೆ ಇದು ನಮ್ಮದು ಇಳಕಲ್ ಸೀರೆ ಬಹಳ ಅದ್ಭುತವಾದಂತ ಮಾರಾಟ ಮತ್ತೆ ಪ್ರಸಿದ್ಧಿ ಕೂಡ ಆಗಿದೆ. ಆದ್ರೆ ಇದಕ್ಕ ಸರಿಯಾದಂತ ಮಜೂರಿ ಇಲ್ಲ. ಆವಾಗಿನ ಕಾಲಕ್ಕೆ ಇವಾಗಿನ ಕಾಲಕ್ಕೆ ಏನ್ ವ್ಯತ್ಯಾಸ ಕಾಣ್ತೀರಿ ನೀವು ಇಳಕಲ್ ಸೀರೆ ಒಳಗ? ಅವಾಗಿನ ಕಾಲದೊಳಗ ಮಜೂರಿ ಸ್ವಲ್ಪ ಇದ್ರು. ಇದು ಕಡಿಮೆ ಇತ್ತು. ಬಂಡವಾಳ ಕಚ್ಚಾ ರೇಟ್ ಕಡಿಮೆ ಇತ್ತು. ಈ ಕಚ್ಚಾ ರೇಟ್ನೇ ಆಗ್ಲಿ, ಚಮಕಾಲಿ ನೂಲಾಗ್ಲಿ ಬಹಳ ರೇಟ್ ಹೆಚ್ಚಾಗೈತಿ. ಹಿಂಗಾಗಿ ಅಲ್ಲೇ ರೊಕ್ಕ ಹೋಗುತ್ತೆ ನಮ್ದು. ಇದು ತಯಾರು ಮಾಡ್ಬೇಕ. ಸರ್, ಯಾವಾಗಿಂದ ಮತ್ತೆ ಈಗಿನ ಸೀರೆ ಇಳಕಲ್ ಸೀರೆ ಬೆಲೆ ಹೇಗಿದೆ?
ಬೆಲೆ ಬಹಳ ಕಡಿಮೆ. ಈಗ ಇದರ ಒಂದು ಬೆಲೆ 1200 ರೂಪಾಯಿ ಇದೆ ಸೀರೆ ಬೆಲೆ. ನಾವು ನೇಯ್ತಕ್ಕಂತ ಏನೈತಲ್ಲ ಇದು ರೇಷ್ಮೆ ಮತ್ತು ಕಾಟನ್ ಎರಡು ಇದೆ. ಇದು 1200 ರೂಪಾಯಿ ಇದು ಮಾರ್ಜರಿ. ಈ ಸೀರೆಗಳು ಕೂಡ ಈ ಸಿನಿಮಾಗಳಲ್ಲಿ ಕೂಡ ತಗೊಂತಾರಲ್ಲ. ಹೌದು, ಇವ ನಟರು ಕೂಡ ಚಿತ್ರರಂಗದಲ್ಲಿ ಕೂಡ ಇವತ್ತು ಈ ಬಳಕೆ ಹೆಚ್ಚಾಗಿದೆ. ಧಾರಾವಾಹಿಲಿ ಕೂಡ ಇದರ ಒಂದು ಬಳಕೆ ಹೆಚ್ಚಾಗಿದೆ ಇಳಕಲ್ ಸೀರೆಗಳ. ಆದ್ದರಿಂದ ಹೆಚ್ಚಿದೆ, ಆದ್ರೆ ನಮಗ ಮಜೂರಿ ಕಡಿಮೆ ಇದೆ. ಏನು ಮಾಡಕ್ಕಾಗಲ್ಲ. ಆದ್ರೆ ಭಗವಂತ ಬರ್ಬೇಕು, ನಮ್ಮ ಮಜೂರಿ ಹೆಚ್ಚಾಗಬೇಕು. ಈ ಸನಾತನ ಬಂದಂತ ಒಂದು ಉದ್ಯೋಗ ಉಳಿಬೇಕು ಅಂತಂದ್ರೆ ಇದಕ್ಕೆಲ್ಲರೂ ಒಮ್ಮತದಿಂದ ಮಜೂರಿ ಬೀಳಂಗ ನಮ್ಮ ಮಾಹಿತಿ ಕೂಡ ದೊರಕುತ್ತೆ. ಹಾಗಾಗಿ ನೀವು ಕೂಡ ತುಂಬ ಧನ್ಯವಾದಗಳು. ನಿಮ್ಗೂ ಧನ್ಯವಾದಗಳು. ಇಲ್ಲಿ ತನಕ ಬಂದು ನಮ್ಮ ಒಂದು ನೇಕಾರ ಬಗ್ಗೆ ಪರಿಸ್ಥಿತಿ ಹೇಗಿದೆ, ಇವ್ರ ಉದ್ಯೋಗ ಯಾಕೆ ನಡೀತಾ ಇದೆ ಅಂತ ನೀವು ತಿಳ್ಕೊಂಡು ಈ ಇಳಕಲ್ ಸೀರೆ ಮಾಹಿತಿ ಬಗ್ಗೆ ಅವರು ಯಾವ ರೀತಿಯಾಗಿ ಇಳಕಲ್ಗೆ ಸೀರೆ ಬಂತು ಮತ್ತೆ ಯಾವ ರೀತಿಯಾಗಿ ಅವರ ನೇಕಾರ ಪರಿಸ್ಥಿತಿ ಹೇಗಿದೆ, ಅವ್ರು ನೇಯ್ತಕ್ಕಂತ ಸೀರೆ ಬೆಲೆ ಎಷ್ಟು ಅಂತ ಗೊತ್ತಾಯ್ತು. ಓಕೆ, ಇವತ್ತಿನ ವಿಡಿಯೋದಲ್ಲಿ ನಾವು ಇಳಕಲ್ ಸೀರೆ ಬಗ್ಗೆ ಸಂಕ್ಷಿಪ್ತವಾಗಿ ತಿಳ್ಕೊಂಡ್ವಿ. ಹಾಗೂ ಮುಂದಿನ ಹೆಚ್ಚಿನ ವಿಡಿಯೋಗಳನ್ನ ಮುಂದಿನ ವಿಡಿಯೋಗಳಲ್ಲಿ ನೋಡೋಣ. ಧನ್ಯವಾದ ಸರ್. ಓಕೆ, ಧನ್ಯವಾದ.